ನಾವಿವತ್ತು ಬಂದಿರೋದು ಶ್ರೀ ಸಂಗಮೇಶ್ವರ ಖಾನಾವಳಿ ತರೀಕೆರೆಯಲ್ಲಿದೆ. ಇದು ಬಹಳ ಓಲ್ಡ್ ಹೋಟೆಲ್ ಇದು. ಸೊ ವಿಂಟೇಜ್ ಲುಕ್ ಇದೆ, ತುಂಬಾ ಹಳೆ ಹೋಟ್ಲು ಅಂತ ಹೇಳ್ಬೋದು. ಪ್ಯೂರ್ ವೆಜ್ ಹೋಟೆಲ್ಲು. ಸೊ ಬನ್ನಿ ಹೋಣ. ಆಂಟಿ ಬಿಸ್ಕೆಟ್ ತಗೋ. ಶ್ರೀ ಸಂಗಮೇಶ್ವರ ಖಾನಾವಳಿ ತರೀಕೆರೆಯಲ್ಲಿರೋದು. ನೋಡ್ತಾ ಇದ್ದೀರಾ ವಿಂಟೇಜ್ ಲುಕ್. ಅವಾಗಿಂದ 90s ಅಲ್ಲಿ ಏನಿತ್ತು ಅದೇ ವಿಂಟೇಜ್ ಲುಕ್ ಇವಾಗಿದೆ. ಅವಾಗಿಂದ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದಾರೆ ಇವತ್ತಿಗೂ. ಹೆಸರಾ ಮೇಡಮ್ ಇದು? ಅಷ್ಟಕ್ಕೆ ಬಿಡಿ, ಆಮೇಲೆ ನೋಡ್ತಾರೆ. ಸೊ ಚಪಾತಿ ರೆಡಿ ಮಾಡ್ತಾ ಇದ್ದಾರೆ ಹೋಮ್ ಮೇಡು. ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ಮಲ್ಲಿಕಾರ್ಜುನ ಅಂತ. ಎಷ್ಟು ವರ್ಷ ಆಯ್ತು ಸರ್ ಹೋಟೆಲ್ ಸ್ಟಾರ್ಟ್ ಮಾಡಿ? ಹೋಟ್ಲು ಸ್ಟಾರ್ಟ್ ಆಗಿ 1998ರಿಂದ ಸ್ಟಾರ್ಟ್ ಮಾಡಿರೋದು ಇದು. ಇಲ್ಲಿ ಸಂಗಮೇಶ್ವರ ಅಂತ ಖಾನಾವಳಿ ಹೆಸರು. ಇಲ್ಲಿ ಸೋಮವಾರ ದಿವಸ ಸೋಮವಾರ ಐಟಮ್ ಅಂದ್ರೆ ಈ ಹೋಳಿಗೆ ಸೀಕರಣೆ ಮಾತ್ರ ಸೋಮವಾರ ಮಾತ್ರ ಇರುತ್ತೆ. ಇನ್ನು ಬಿಡದಿ ಮಾಮೂಲಿ 5 ದಿವಸದಲ್ಲಿ ರೊಟ್ಟಿ, ಚಪಾತಿ, ಅಕ್ಕಿ ರೊಟ್ಟಿ, ಜೋಳ ರೊಟ್ಟಿ 2 ಥರದ್ದು ಬರುತ್ತೆ. ಚಪಾತಿ ಇರುತ್ತೆ, ಒಂದು ಮುದ್ದೆ ಊಟ ಇರುತ್ತೆ, ಅಂಬ್ಲಿ ಕೊಡ್ತೀವಿ, ಅನ್ಲಿಮಿಟೆಡ್ ರೈಸು, ಅನ್ಲಿಮಿಟೆಡ್ ರೈಸು. ಇಷ್ಟು ಮಜ್ಜಿಗೆ ಮಸಾಲೆ ಎಲ್ಲ ಮಾಮೂಲಿ ಕೊಡ್ತೀವಿ, ಎಲ್ಲ ಇರುತ್ತೆ, ಅವೆಲ್ಲ ಮಾಮೂಲಿ. ಮತ್ತೆ ಹೇಗೆ ಸರ್ ಪಲ್ಯಗಳಲ್ಲಿ ಏನ್ ವೆರೈಟಿ? ಪಲ್ಯ ಡೈಲಿ ಒಂದೊಂದು ಥರ ಪಲ್ಯ ಚೇಂಜ್ ಮಾಡ್ತಾ ಇರ್ತೀವಿ. ಕಾಳು ಪಲ್ಯ ಆಗಲಿ ಇನ್ನೊಂದು 2 ಥರ ಪಲ್ಯನೂ ಚೇಂಜ್ ಆಗ್ತಾ ಇರುತ್ತೆ. ಇವತ್ತು ಮಾಡಿದ್ದು ಮತ್ತೆ ಇನ್ನು ಸೋಮವಾರಲೆಯ, ಮಂಗಳವಾರ ದಿವಸ ಮಾಡಿದ್ದು ಮತ್ತೆ ಮುಂದೆ ಮಂಗಳವಾರಲೆಯ. ಯಾವತ್ತೋ ಒಂದ್ಸರಿ ಮಿಸ್ ಆಗಿ ಏನಾರ ಮರ್ತು ಮಾಡ್ಬೋದಷ್ಟೇ. ಡೈಲಿ ಚೇಂಜ್ ಆಗಿ ಕಾಳು ಪಲ್ಯ ಚೇಂಜ್ ಆಗ್ತಾ ಇರುತ್ತೆ, ತರಕಾರಿ ಪಲ್ಯ ಚೇಂಜ್ ಆಗ್ತಾ ಇರುತ್ತೆ, ಸಾಂಬಾರು ಚೇಂಜ್ ಆಗ್ತಾ ಇರುತ್ತೆ. 6 ದಿವಸಕ್ಕೆ 6 ಥರ ಸಾಂಬಾರ್ ಮಾಡ್ತೀವಿ. ತರಕಾರಿ ಚೇಂಜ್ ಅಷ್ಟೇ. ಬೇಳೆ ತರಕಾರಿ, ಮಂಡೆ ಹೋಳಿಗೆ, ಹುಳಿಕಟ್ಟಿ ಸಾರು, ಹುಳಿಕಾಳು ಸಾರು ಇವೆಲ್ಲ ಮಾಡ್ತೀವಿ. ಒಟ್ಟು ಒಂದೊಂದು ದಿವಸ ಚೇಂಜ್ ಇರುತ್ತೆ. ಮುದ್ದೆ ಇರುತ್ತೆ, ಚಟ್ನಿ ಪುಡಿ ದಿವಸ ಚೇಂಜ್. ಚಟ್ನಿನೂ ಸಹ ದಿವಸ ಚೇಂಜ್ ಮಾಡ್ತಾನೆ ಇರ್ತೀವಿ. ಇವತ್ತೊಂಥರ ಮಾಡಿ ನಾಳೆಗೆ ಒಂಥರ, ನಾಡ್ದು ಚೇಂಜ್ ಮಾಡ್ತಾನೆ ಇರ್ತೀವಿ. ಹೋಟೆಲ್ ಅಡ್ರೆಸ್ ಎಲ್ಲಿ ಸರ್? ಇದು ಹೋಟೆಲ್ ಅಡ್ರೆಸ್ ಅಂದ್ರೆ ಈ ಕೆನರಾ ಬ್ಯಾಂಕ್ ಹಿಂದ್ಗಡೆ ಒಂದು ಕುವೆಂಪುನ ರೋಡ್ ಅಂತ ಹೆಸರು, ಅದು ಹಿಂದ್ಗಡೆ ಬರುತ್ತೆ. ಅದು ತರೀಕೆರೆ ಮುನ್ಸಿಪಲ್ ಆಫೀಸ್ ಪಕ್ಕ.
ತೊಳಿ ಟೋಟಲ್ ನಿಮ್ಮ 20 ಇಯರ್ಸ್ ಆಯ್ತು ಇವಾಗ, 28 ಇಯರ್ಸ್ ರನ್ನಿಂಗ್ ಆಗ್ತಾ ಇದೆ. ರನ್ನಿಂಗ್ ಇದೆ ಈಗ. ಸೊ ಸಂಗಮೇಶ್ವರ ಖಾನಾವಳಿ ಹೋಟೆಲ್ ಹೆಸರು ತರೀಕೆರೆಯಲ್ಲೇ ಇದೆ, ಕೆನರಾ ಬ್ಯಾಂಕ್ ನಿಯರ್ ಇದು. ಸೊ ಮಂಡೇ ಬಂದು ಹೋಳಿಗೆ ಊಟ ಸಿಗುತ್ತೆ, ಹೋಳಿಗೆ ಜೊತೆ ಸ್ವೀಟ್ ಕೊಡ್ತಾರೆ, ಅದ್ರ ಮೇಲೆ ಹಾಕೊಂಡು ತಿನ್ನೋದಕ್ಕೆ ಹೋಳಿಗೆ. ಮತ್ತೆ ಅಕ್ಕಿ ಏನ್ ಸರ್ ಇದು ಜೋಳದ ರೊಟ್ಟಿ ಮತ್ತೆ ಚಪಾತಿ, ಕಾಳು ಪಲ್ಯಗಳು ಸಿಗುತ್ತೆ, ಮತ್ತೆ ಪಲ್ಯ, ಉಪ್ಪಿನಕಾಯಿ ಮತ್ತೆ ಚಟ್ನಿ ಮಾಡ್ತಾರೆ ಜೊತೆಗೆ. ಸೊ ಇಷ್ಟು ವೆರೈಟೀಸ್, ಸಾಂಬಾರು, ಸೊ ಇಷ್ಟು ವೆರೈಟೀಸ್. ಸೊ ಸಂಗಮೇಶ್ವರ ಖಾನಾವಳಿ ಅಂತ. ಏನ್ ಸರ್ ಇದು ಡೈರಿ? ಇದು ಡೈರಿ ಅಂದ್ರೆ ಮೊದಲೆಲ್ಲ ಸರಿ ಹೋಟ್ಲು ಯಾವ ನಮ್ಮ ಖಾನಾವಳಿ ಯಾವ ಪ್ರಾರಂಭ ಮಾಡಿದ್ರು ಅನ್ನೋದು ಹೋಟ್ಲು ಸ್ಟಾರ್ಟ್ ಆಗಿದೆ ಅದು ಡೇಟ್ ಹಾಕಿದ್ವು ಅಷ್ಟೇ, ಬರ್ದಿಟ್ಟಿದ್ದು. ನೋಡ್ತಾ ಇರ್ಬೋದು ನೀವು, ಶ್ರೀ ಸಂಗಮೇಶ್ವರ ಖಾನಾವಳಿ ಹೋಟೆಲ್ಲು ಸ್ಟಾರ್ಟ್ ಮಾಡಿದ ಡೇಟ್ ಇದು ಡೈರಿಲಿ ನೋಟ್ ಮಾಡಿದ್ದಾರೆ. ಶ್ರೀ ಕೊಟ್ರೇಶ್ವರ ಪ್ರಸನ್ನ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀರಾ. ಸಂಗಮೇಶ್ವರ ಖಾನಾವಳಿ ಓಪನ್ ಮಾಡಿದ ದಿನಾಂಕ ಅಂತ ಹೇಳ್ಬಿಟ್ಟು 17/8/98 ಸೋಮವಾರ ವಾರನೂ ಬರ್ತಿದ್ದಾರೆ ಅವರು. ಓಕೆ, ಬೇರೆ ಏನಿದೆ ಸರ್ ಇದರಲ್ಲಿ ನೋಟ್ ಮಾಡಿರೋದು? ಇದರಲ್ಲಿ ನೋಟ್ಸ್ ಅಂದ್ರೆ ಏನ್ ವ್ಯಾಪಾರ ಆಗಿದೆ ಅವತ್ತಿಂದು, ಖರ್ಚು ಎಷ್ಟಾಗಿದೆ ಇವೆಲ್ಲ ಒಂದ್ ಸ್ವಲ್ಪ ಸುಮ್ಮನೆ ಹಂಗೆ ಅವತ್ತು ಕಷ್ಟಕ್ಕೆ ಬರ್ಕೊಂಡವ್ರೆ. ಎಷ್ಟೆಷ್ಟು ದಿನಸಿ ಖರ್ಚಾಗಿದೆ, ಒಂದ್ ಕಡೆ ಖರ್ಚಿದೆ, ಒಂದ್ ಕಡೆ ಅವತ್ತಿನ ವ್ಯಾಪಾರ, ಇದು ಅವತ್ತಿಂದು ಎಲ್ಲ ನೋಟ್ ಮಾಡಿದ್ದಾರೆ, ಪ್ರತಿಯೊಂದು ನೋಟ್ ಮಾಡಿದ್ದಾರೆ, ಸ್ವಲ್ಪ ಬರ್ಕೊಂಡವ್ರೆ. ಇಲ್ಲಿ ಹೆಂಗಿರುತ್ತೆ ಅನ್ನೋದು ಒಂದು ಅದು ಹೊಸದೆಲ್ಲ ಮಾಡಿರೋದು. ಹಂಗಾಗಿ ಅವ್ರಿಗೆ ಬಿಸ್ನೆಸ್ ಆಗಿದೆ, ಏನ್ ಖರ್ಚಾಗಿದೆ ನೋಡಿ, 300 ವ್ಯಾಪಾರ ಆಗಿದೆ. ಅವತ್ತು 3 ಲೀಟರ್ ಹಾಲು ತಗೊಂಡವ್ರೆ, ಇಲ್ಲಿ 250 ರೂಪಾಯಿ ಸಾಮಾನು ಹೋಗಿದೆ. ಏನೋ ಖರ್ಚಾಗಿದೆ ಬರ್ತಿದೆ, ಯಾರೋ ಎಷ್ಟು ಏನೋ ಆಗಿದೆ. ಸರ್ ನಮಸ್ತೆ. ಹೇಳಿ. ನಮಸ್ಕಾರ. ನಾವೆಲ್ಲ ಪತ್ರಕರ್ತರು ಬೆಂಗಳೂರಿಂದ ಬಂದಿದ್ದೀವಿ. ಈ ಮೆಸ್ಗೆ ಸುಮಾರು ಒಂದು 15 ವರ್ಷದಿಂದ ಬಂದಿದ್ವಿ, ತಿರ್ಗಾ ಬಂದ್ವಿ. ಬಹಳ ಊಟ ರುಚಿಯಾಗಿದೆ, ಅದೇ ರುಚಿನ ಮೇಂಟೈನ್ ಮಾಡಿದ್ದಾರೆ. ವಿ ಆರ್ ಆಲ್ ಹ್ಯಾಪಿ ಟು ಬಿ ಹಿಯರ್. ಜೋಳದ ರೊಟ್ಟಿ ಬಹಳ ಸಾಫ್ಟ್ ಆಗಿದೆ, ಪಲ್ಯ ಚೆನ್ನಾಗಿದೆ. ಅಂದರೆ ಒಂದು ಅಥೆಂಟಿಕ್ ಆಗಿ ಇರುವಂಥ ಆಹಾರನ ಇವ್ರು ಕೊಡ್ತಾ ಇದ್ದಾರೆ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ವೆರಿ ಮಚ್. 15 ಇಯರ್ಸ್ ಹಿಂದೆ ಬಂದಿದ್ವಿ ನಾವು ಇಲ್ಲಿಗೆ. ಅದಾದ್ಮೇಲೆ ಈಗ ಹುಡ್ಕೊಂಡು ಇಲ್ಲಿಗೆ ಬಂದಿದ್ವಿ. ನಾವು ಇದು ತೀರ್ಥಹಳ್ಳಿಗೆ ಹೋಗ್ತಾ ಇದ್ದೀವಿ. ನಾವು 8 ಜನ ಸ್ನೇಹಿತರು, ನಾವೆಲ್ಲ ಪತ್ರಕರ್ತರ ಜರ್ನಲಿಸ್ಟ್ ಬೆಂಗಳೂರಿಂದ ಬಂದಿದ್ವಿ. ಥ್ಯಾಂಕ್ ಯು. ಓಕೆ, ಇದು ನನಗನ್ಸುತ್ತೆ ಸುಮಾರು 28 ವರ್ಷದಿಂದ ನಡೀತಾ ಇದೆ. ಆಮೇಲೆ ಇದು ಒಂದು ವಿಂಟೇಜ್ ಹೋಟ್ಲ್ ತರ ಇದೆ ನೋಡೋದಕ್ಕೆ. ಬಹಳ ರುಚಿಯಾಗಿ ಮಾಡ್ತಾ ಇದ್ದಾರೆ. ರೊಟ್ಟಿ ತುಂಬಾ ಬಹಳ ಸಾಫ್ಟ್ ಆಗಿದೆ. ಜೋಳದ ರೊಟ್ಟಿ ಹೇಗಿರ್ಬೇಕು, ಅಥೆಂಟಿಕ್. ಪಲ್ಯ ಮತ್ತೆ 2 ತರ ಪಲ್ಯ ಕೊಡ್ತಾರೆ, ಈರುಳ್ಳಿ ಕೊಡ್ತಾರೆ, ಚಟ್ನಿ ಕೊಡ್ತಾರೆ, ಒಬ್ಬಟ್ಟು ಕೊಡ್ತಾರೆ, ಹೋಳಿಗೆ ಕೊಡ್ತಾರೆ. ಚೆನ್ನಾಗಿದೆ. ಇಟ್ಸ್ ಗುಡ್ ಟು ಈಟ್. ನಿಮ್ಗೆ ಎಲ್ಲಾದ್ರೂ ದಾರಿಯಲ್ಲಿ ಬಂದಾಗ ಈ ತರ ಒಂದು ಒಳ್ಳೆ ಊಟ ಸಿಕ್ಕಿದ್ರೆ ವಿ ಆರ್ ಆಲ್ ಹ್ಯಾಪಿ. ಸೊ ಅಂಡ್ ವೆರಿ ಕಾಸ್ಟ್ ಎಫೆಕ್ಟಿವ್. ಚೆನ್ನಾಗಿದೆ. ಥ್ಯಾಂಕ್ ಯು. ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು ಸರ್? ರವಿ. ಎಲ್ಲಿಯವ್ರು ಸರ್? ಸರ್ ನಮ್ಮದು ತಣಿಗೆ ಬೇಕು. ತರೀಕೆರೆ ಲೋಕಲ್ ಅವರ? ತರೀಕೆರೆ. ಓಕೆ, ಹೇಳಿ ಸರ್ ಹೋಟೆಲ್ ಬಗ್ಗೆ ಮಾತಾಡೋದು. ಊಟ ಚೆನ್ನಾಗಿದೆ, ಕ್ಲೀನ್ನೆಸ್ ಇದೆ. ಆಮೇಲೆ ದುಡ್ಡು ಒಂದು ಸ್ವಲ್ಪ ಊಟಕ್ಕೆ ತಕ್ಕನಾಗಿದೆ, ಕಮ್ಮಿ ಇದೆ, ಚೆನ್ನಾಗಿದೆ, ವರ್ತಬಲ್. ತುಂಬ ಖುಷಿ ಆಗುತ್ತೆ ಬಂದು ಊಟ ಮಾಡಿ. ಹಳೆ ಕಾಲದಲ್ಲಿ ಹೋಟೆಲ್ ಮನೆ ಇದೆಯಲ್ಲ ಆ ಟೈಪ್ ಇದೆ. ಇದು ನೋಡಿದ್ರೆ ಹೊರಗಡೆ ಹೋಟೆಲ್ ಟೈಪ್ ಕಾಣಲ್ಲ. ಒಳಗಡೆ ಬಂದ್ರೆ ಪ್ರಶಾಂತವಾಗಿದೆ, ತಣ್ಣಗಿದೆ, ಊಟ ಮಾಡ್ಲಿಕ್ಕೆ ಒಳ್ಳೆ ಕ್ಲೈಮೇಟ್. ಒಳ್ಳೆ ಇದಿದೆ, ನೇಚರ್. ಕೋಲ್ಡ್ ಇದೆ ಒಳಗೆ ಕೋಲ್ಡ್ ಇದೆ, ತುಂಬಾ ಸೆಕೆನೂ ಆಗಲ್ಲ, ತುಂಬಾ ಕ್ಲೀನೂ ಆಗಲ್ಲ, ನಾರ್ಮಲ್ ಆಗಿದೆ. ಓಲ್ಡ್ ಲುಕ್ಸ್. ಓಕೆ, ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಸಂಜುಷಾ. ಎಲ್ಲಿ ನೀವು? ನಾನು ಆಕ್ಚುಲಿ ಕೇರಳ ಇದ್ನಲ್ಲಿ. ಇಲ್ಲಿ ಜಾಬ್ ಮಾಡ್ತೀನಿ. ಹೌದು, ಇಲ್ಲಿ SBI ದಲ್ಲಿ ವರ್ಕ್ ಮಾಡ್ತಿದ್ದೀನಿ. ಹೇಗಿದೆ ಮೇಡಮ್ ಫುಡ್? ಫುಡ್ ಚೆನ್ನಾಗಿದೆ. ನಾನು ಡೈಲಿ ಇಲ್ಲಿ ಬಂದು ಫುಡ್ ತಿಂತಾ ಇದ್ದೀನಿ. ಏನು ಆರ್ಡರ್ ಮಾಡಿದ್ದೀರಿ? ಇವತ್ತು ಗೋಳಿಗೆ. ಹೋಳಿಗೆ? ಹೌದು. ಸರಿ. ಆ್ಯಂಡ್ ಸ್ವೀಟ್.
ಸೊ ವಿಂಟೇಜ್ ಲುಕ್ ಬಂದ್ಬಿಟ್ಟು ಸರ್ ತುಂಬಾ ಚೆನ್ನಾಗಿದೆ. ಎಂಟರ್ಟೈನ್ಮೆಂಟ್ ಇರುತ್ತೆ, ಟಿವಿ ಎಲ್ಲ ಮಾಡ್ಬಿಟ್ಟಿರ್ತಾರೆ. ಸೊ ಎಂಟರ್ಟೈನ್ಮೆಂಟ್ ಇರುತ್ತೆ, ಅಂದ್ರೆ ಹೈಜೀನ್ ಮೇಂಟೈನ್ ಮಾಡಿರ್ತಾರೆ. ನಾವು ಬೇರೆ ಕಡೆ ಹೋಟ್ಲಿಗೆ ಹೋದಾಗ ಇಷ್ಟು ಹೈಜೀನ್ ಮೇಂಟೈನ್ ಮಾಡಲ್ಲ ಯಾರು. ಸೊ ತುಂಬಾ ಸಫೋಕೇಟೆಡ್ ಇರುತ್ತೆ, ಒಂಥರ ಊಟ ಮಾಡ್ಲಿಕ್ಕೆ ಹಿಂಸೆ ಆಗುತ್ತೆ, ಆ ಥರ ಇರುತ್ತೆ. ಸೊ ಇಲ್ಲಿ ಆ ಥರ ಇಲ್ಲ ಸರ್, ತುಂಬ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ, ತುಂಬ ಅಚ್ಚುಕಟ್ಟಾಗಿದೆ. ಊಟ ಸ್ವಲ್ಪ ಮಾಡೋರು ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಹೊರಗಡೆ ಅಷ್ಟು ಸಣ್ಣ ಅಂದ್ರೆ ಬಿಸಿಲಿದ್ರು ಈಗ ಇಲ್ಲಿ ಒಳಗಡೆ ಕೋಲ್ಡ್ ಇದೆ. ಹೊರಗಡೆ ಫುಲ್ಲು ಹೀಟ್ ಇದ್ರೂ ಇಲ್ಲಿ ಕೂಲ್ ಆಗಿರುತ್ತೆ ಸರ್. ಆರಾಮಾಗಿ ಊಟ ಮಾಡ್ಬೋದು, ನೆಮ್ಮದಿಯಾಗಿ ಊಟ ಮಾಡ್ಬೋದು. ಟೈಮ್ ತೊಗೊಂಡು ಊಟ ಮಾಡ್ಬೋದು, ಟೈಮಿಂಗ್ಸ್ ಏನಿರಲ್ಲ ಊಟಕ್ಕೆ. ನೀವು ಎಷ್ಟೊತ್ತಿದ್ರು ಕುತ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೋದು. ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ತುಂಬ ಚೆನ್ನಾಗಿದೆ ಸರ್. ನಾವು ಕೊಡೋ ರೇಟ್ಗೆ ವರ್ತಿದೆ ಸರ್. ತುಂಬ ಪ್ರೈಸು 90-95 ತೊಗೊಳ್ತಾರೆ ಸರ್. ಸೊ ವರ್ತಿದೆ, ಬೇರೆ ಕಡೆ ಎಲ್ಲ ಹೋಲಿಸ್ಕೊಂಡ್ರೆ ತುಂಬ ವರ್ತಿದೆ ಸರ್. ನಮಸ್ತೆ, ನಿಮ್ಮ ಹೆಸರು? ಶೈಲಜಾ, ಎಲ್ಲಿಯವರು? ತರೀಕೆರೆಯವರು. ತರೀಕೆರೆ ಇಲ್ಲೇ ಇದ್ದಾರೆ. ತರೀಕೆರೆಯಲ್ಲಿ ಸಂಗಮೇಶ್ವರ ಹೋಟೆಲ್ ಖಾನಾವಳಿ ಇದೆಯಲ್ಲ, ಟೇಸ್ಟಲ್ಲಿ ತುಂಬ ಚೆನ್ನಾಗಿದೆ. ಇಲ್ಲಿ ಸೋಮವಾರ ಹೋಳಿಗೆ ಊಟ ಸಿಗುತ್ತೆ, ಮುದ್ದೆ ಊಟ, ರೆಗ್ಯುಲರ್ ಮುದ್ದೆ ಊಟ, ರೊಟ್ಟಿ ಊಟ ಎಲ್ಲ ಚೆನ್ನಾಗಿರುತ್ತೆ. ಅಂದರೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಇಲ್ಲಿ.